ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಸಾಕ್ಷಿ ಸಮೇತ ಕೈಗೆ ದೊಡ್ಡ ಶಾಕ್ ಎದುರಾಗಿದೆ. ಈಗ ಕರ್ನಾಟಕದ ಮಹಾ ಮಿನಿಸ್ಟರ್ ಸಿದ್ದರಾಮಯ್ಯನವರ ಪರಮಾಪ್ತ ಮಂತ್ರಿಯ ವಿರುದ್ಧ ಬಿಗ್ ಬ್ಲಾಸ್ಟ್. ಏನಿದು ವಿಚಾರ ಇಡ್ತಾ ಹೋಗ್ತೀವಿ. ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಎಲ್ಲ ಮೀಡಿಯಾಗಳಲ್ಲಿ ರಾರಾಜಿಸ್ತಾ ಇದೆ. ಕರ್ನಾಟಕ ಸರ್ಕಾರಕ್ಕೆ ಅತಿ ದೊಡ್ಡ ಆಘಾತಕಾರಿ ಸುದ್ದಿಯೇ ಸರಿ. ಇದು ಮಂತ್ರಿಯೊಬ್ಬರ ಬಂಡವಾಳ ಬಯಲಾಯ್ತಾ? ಏನದು ವಿಚಾರ? ಆಡಿಯೋ ನೀವೇ ಕೇಳಿಸ್ಕೊಳ್ಬಹುದು ಏನು ವೈರಲ್ ಆಗ್ತಿದೆ ಅಂತ. ಪ್ರಭಾವಿ ಮಂತ್ರಿ ಮಹಾವಂಚನೆಯನ್ನು ಮಾಡಿದ್ರ. ಕರ್ನಾಟಕದ ರೈತರಿಗೆ ಬಲ ತುಂಬಬೇಕಾಗಿದ್ದ ಸರ್ಕಾರ, ರೈತರ ಪರ ಸರ್ಕಾರ ನಮ್ಮದು ಅಂತ ಹೇಳ್ಕೊಳ್ಳೋರು, ರೈತರಿಗಾಗಿ ನಾವಿದ್ದೀವಿ ಅಂತ ಹೇಳ್ಕೊಳ್ಳೋರು, ಅದೇ ರೈತರಿಗೆ ವಂಚಿಸಿದ ಬೇರೆ ರಾಜ್ಯದ ವಂಚಕರನ್ನ ರಕ್ಷಣೆ ಮಾಡೋದಕ್ಕೆ ಡೀಲ್ ಮಾಡಿಸಿದ್ದಾರೆ ಮಿನಿಸ್ಟರ್ ಅನ್ನುವಂಥ ಆರೋಪ ಕೇಳಿಬಂದಿದೆ. ಆಡಿಯೋ ವೈರಲ್ ಆಗಿದೆ. ಜಮೀರ್ ಅಹಮದ್ ಖಾನ್ ಅವರದ್ದು ಅಂತ ಹೇಳಲಾಗ್ತಿರುವ ಆಡಿಯೋ ಈಗ ಎಲ್ಲ ಮೀಡಿಯಾಗಳಲ್ಲಿ ರಾರಾಜಿಸ್ತಾ ಇರೋದು. ಏನಿದೆ ಆಡಿಯೋದಲ್ಲಿ ಕೇಳಿಸ್ಕೊಂಡ್ರೆ ಎಂಥವ್ರಿಗಾದ್ರೂ ರಕ್ತ ಕುದಿಯತ್ತೆ. ಇವ್ರು ನಮ್ಮ ರಾಜ್ಯದ ಮಿನಿಸ್ಟರ್, ನಾವು ಕಳಿಸಿರುವಂಥ ಮಂತ್ರಿಯ ಹೆಸರಿಗೆ ಮಾತ್ರ ದೊಡ್ಡ ದೊಡ್ಡ ಭಾಷಣ ಬಿಗಿತಾರಲ್ಲ, ರೈತರ ಪರ ನಾವು ಅಂತ. ಆದರೆ ಅದೇ ರೈತರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಕೇಸು ದಾಖಲಾಗಿದೆ. ಈ ವ್ಯಾಪಾರಿಗಳು ವಂಚನೆ ಮಾಡಿದ್ದಾರೆ ಅಂತ ತೆಲಂಗಾಣ ಮೂಲದ ಜಮೀರ್ ಅಹಮದ್ ಖಾನ್ ಅವರ ಸಂಬಂಧಿಕರು ಅವರು ಅಂತ ಗೊತ್ತಾಗ್ತಿದೆ. ಅವರೇ ಹೇಳ್ಕೊಳ್ತಾರೆ. ಅವರದ್ದು ಎನ್ನಲಾದ ಆಡಿಯೋದಲ್ಲಿ ಅವರದ್ದೇ ವಾಯ್ಸ್ ಥರ ಕೇಳುವಂತಹ ಈ ಆಡಿಯೋದಲ್ಲಿ ಇರುವಂಥ ಅಂಶಗಳವು. ಇಲ್ಲ ಅದು ಫೇಕ್ ಆಡಿಯೋ ಅಂದರೆ ಅವ್ರು ಕಂಪ್ಲೇಂಟ್ ಕೊಡಬಹುದೇನೋ, ಬಟ್ ಅಂಥದ್ದೇನು ಅವರು ರಿಯಾಕ್ಷನ್ ಕೊಟ್ಟಿಲ್ಲ, ನಂದಲ್ಲ ಅದು ಅಂತ ನೋಡ್ಬೇಕು ಇನ್ನು ಮುಂದೆ. ಒಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಈ ಕೆಲಸ ಮಾಡಿದ್ದೇ ಹೋದಾದರೆ ರಾಜ್ಯದ ಜನ ಸುಮ್ಮನೆ ಇರ್ತಾರ? ಮೊದಲು ಕಿತ್ತು ಬಿಸಾಕಿ ಅವರನ್ನು ಸಂಪುಟದಿಂದ ಅನ್ನುವಂಥ ಆಕ್ರೋಶ ಎದ್ದಿದೆ. ಈಗ ಪ್ರತಿಪಕ್ಷಗಳು ಮುಗಿಬಿದ್ದಿರೋದು. JDS ಮಂಗಳಾರತಿ ಮಾಡ್ತಾ ಇದೆ ನೋಡಿ. JDS ಏನು ಪ್ರಶ್ನೆ ಕೇಳಿದೆ ಸಿದ್ದರಾಮಯ್ಯನವ್ರಿಗೆ? ಸಿದ್ದರಾಮಯ್ಯನವರೇ, ರೈತರ ಪರವಾಗಿ ನಿಲ್ಲಬೇಕಾದ ನಿಮ್ಮ ಮಿನಿಸ್ಟರು ಎಂಥ ಕೆಲಸ ಮಾಡಿದ್ದಾರೆ ನೋಡಿ, ದಯವಿಟ್ಟು ಕ್ರಮ ಕೈಗೊಳ್ಳಿ ಈಗಲಾದರೂ ಅಂತ. ಕನ್ನಡದ ಅನ್ನ ತಿಂದು ಕನ್ನಡಿಗರ ಮತ ಪಡೆದು ಕನ್ನಡಿಗರಿಗೆ ದ್ರೋಹ ಬಗೆಯುವಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ನಾಚಿಕೆ ಆಗಬೇಕು ಅಂತ ಮುಗಿಬಿದ್ದಿದೆ JDS. ರಾಜ್ಯದ ರೈತರಿಗೆ ವಂಚನೆ ಮಾಡಿದ್ದಾರೆ ತಮ್ಮ ಸಂಬಂಧಿಕರನ್ನು ಕಾಪಾಡೋದಿಕ್ಕೆ. ಪಾಪ ಅದು ತೆಲಂಗಾಣದವ್ರಿಗೆ ಅಕ್ಷಮ್ಯವಾದ ಅಪರಾಧ. ಪೊಲೀಸರಿಗೂ ಫೋನ್ ಮಾಡಿ ಪೊಲೀಸರ ಮೇಲೂ ಒತ್ತಡ ಹಾಕ್ದಂಗಾಯ್ತಾ? ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸ್ದಂಗಾಯ್ತು. ಡೀಲ್ ಮಾಡಿ ದುಡ್ಡು ತಗೊಂಡು ಸೆಟ್ಲ್ಮೆಂಟ್ ಮಾಡಿ ಅಂತಾರಲ್ಲ ಇವರು ಮಿನಿಸ್ಟರು. ಹಂಗಾದ್ರೆ ಏನೇನು ಸೆಟ್ಲ್ಮೆಂಟ್ ಮಾಡಬೇಡ. ಈಗ ತಮ್ಮ ಸಂಬಂಧಿಕರ ಕೇಸ್ ಸೆಟ್ಲ್ ಮಾಡೋದಕ್ಕೆ ದುಡ್ಡು ಸೆಟ್ಲ್ಮೆಂಟ್ಗೆ ಇವರೇ ಬಿಟ್ಟು ಸಲಹೆಯನ್ನು ಪೊಲೀಸರಿಗೆ ಬಾಯ್ಬಿಟ್ಟು ಕೊಡ್ತಾರೆ ಅಂದರೆ ಇನ್ನು ಯಾವ್ಯಾವ ಬಗೆಯ ಸೆಟ್ಲ್ಮೆಂಟ್ಗಳು ನಡಿಬೇಡ ಸರ್ಕಾರದಲ್ಲಿ ಅನ್ನುವಂಥ ವಿಚಾರ ಈಗ ಹುಬ್ಬೇರಿಸುವಂತೆ ಮಾಡಿದೆ. ಹೆಂಗೆ ನಡೆಯುತ್ತೆ ನೋಡಿ ಸೆಟ್ಲ್ಮೆಂಟು ಅಂತ. ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಮಂತ್ರಿಗಳು ಆದರೆ ರೈತರಿಗೆ ಮೋಸ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ JDS ಈಗ ಮುಗಿಬಿದ್ದಿದೆ. ಗೃಹ ಸಚಿವ ಪರಮೇಶ್ವರ್ ಅವರೇ, ರಾಜ್ಯದಲ್ಲಿ ಅನ್ಯಾಯಕ್ಕೊಳಗಾಗಿರೋ ಜನಕ್ಕೆ ನ್ಯಾಯ ಕೊಡಿಸೋದು ಬಿಟ್ಟು ಪೊಲೀಸ್ ಇಲಾಖೆ ಸೆಟ್ಲ್ಮೆಂಟ್ ಕೇಂದ್ರಗಳಾಗಿವೆ ಅನ್ನೋದನ್ನು ತೆರೆದಿಟ್ಟಿದ್ದಾರೆ ನಿಮ್ಮ ಪ್ರಭಾವಿ ಮಿನಿಸ್ಟರು. ಸಿದ್ದರಾಮಯ್ಯನವರೇ, ಸದಾ ರೌಡಿಗಳು ವಂಚಕರ ಪರ ವಹಿಸೋ ಸೆಟ್ಲ್ಮೆಂಟ್ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರನ್ನ ಫಸ್ಟ್ ಕಿತ್ತು ಬಿಸಾಕಿ ಅಂತ ಈಗ ಮುಗಿಬಿದ್ದಿದ್ದಾರೆ. ಏನು ಸ್ವಾಮಿ ಇದು? ಈ ಆಡಿಯೋ ಕೇಳಿಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಈ ಥರ ಸಂಬಂಧಿಕರು ಅಂದರೆ ಏನು ಬೇಕಾದರೂ ಮಾಡಿಸ್ಬಿಡ್ತಾರ? ಕರ್ನಾಟಕದ ರೈತರಿಗೆ ಅನ್ಯಾಯ ಆಗಿದೆ ಅನ್ನೋ ಕಿಂಚಿತ್ತೂ ಜವಾಬ್ದಾರಿ ಇಲ್ವಾ ಇವ್ರಿಗೆ ಅನ್ನೋ ಪ್ರಶ್ನೆಯನ್ನು ಎತ್ತಿರೋದು ಈಗ. ಯಾಕಂದರೆ ಅಲ್ಲಿ ಕಂಪ್ಲೇಂಟ್ ಆಗಿತ್ತು, ವಂಚನೆ ಕೇಸು, ಕೋಟ್ಯಾಂತರ ರೂಪಾಯಿ ವ್ಯಾಪಾರಿಗಳು ರೈತರಿಗೆ ಮೋಸ ಮಾಡಿದ್ದಾರೆ ಅಂತ. FIR ಆಗಿದೆ. ಆದರೆ FIR ಆಗಿದ್ದರೂ ಕೂಡ ಏನು ಮಾಡಬೇಡಿ, ಬಿಟ್ಟುಬಿಡಿ, ದುಡ್ಡು ಸೆಟ್ಲ್ ಮಾಡಿಬಿಡಿ ಅಂತಿದ್ದಾರೆ. ಈ ಆಡಿಯೋದಲ್ಲಿ ಕೇಳಿಸ್ಕೊಳ್ಳಿ. ಅದು ಜಮೀರ್ ಅಹಮದ್ ಖಾನ್ ಅವರದ್ದು ಅಂತಾನೆ ಈಗ ಹೇಳಲಾಗ್ತಿರೋದು, ಸುದ್ದಿ ಎಲ್ಲ ಕಡೆ ಪ್ರಸಾರವಾಗ್ತಿರೋದು. ಏನಂತಾರೆ ಸಿದ್ದರಾಮಯ್ಯನವರು? ಇದನ್ನೆಲ್ಲ ತುಂಬ ಲೈಟಾಗಿ ತೊಗೊಂಡ್ಬಿಡ್ತಾರ. ಹಿಂದೆಲ್ಲ ಸಣ್ಣ ಸಣ್ಣ ಆರೋಪ ಕೇಳಿ ಬಂದ್ರೇ ರಾಜೀನಾಮೆ ಕೊಡ್ತಿದ್ರು. ಪೊಲೀಸರನ್ನ ಅಡ್ಜಸ್ಟ್ಮೆಂಟ್ ಮಾಡಿಸಿ ಸೆಟ್ಲ್ ಮಾಡಿಸಿರೋದು ಈಗ ಇಡೀ ರಾಜ್ಯದ ಎದುರು ಬಯಲಾಗಿದೆ. ಜಗದೀಶ್ ರೆಡ್ಡಿ ಸಾಹೇಬ್ರ? ಲಕ್ಷ್ಮೀನಾರಾಯಣ ಅಂತ ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳಬೇಕು ಅಂತಿದ್ರು.
ಅಕ್ಬರ್ ಪ್ರಸಾದ್ ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತಿದೆ. ಹಲೋ ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಬ್ರದರ್. ಸರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಚೀಟಿಂಗ್. ಅಕ್ಬರ್ ಪಾಷಾ ಅಂತ ಹೌದು ಏನು ಸರ್. ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರದು ನಂಗೆ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನು ಮಾಡೋಕ್ಕೆ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದು ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ. ಅದು ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು. ಸರ್ ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ ಸರ್, ಓಕೆ. ಅಂಥದ್ರಲ್ಲಿ ಅದರ ಜವಾಬ್ದಾರಿ ಹೊತ್ತು ಆ್ಯಕ್ಷನ್ ತಗೊಳ್ಳಲ್ವಾ ಜಮೀರ್ ಅಹಮದ್ ಖಾನ್ ಅವರ ಮೇಲೆ? ಇದು ನಿಜಾನೇ ಆಗಿದ್ರೆ, ಇಲ್ಲ ನಿಜ ಅಲ್ಲ ಫೇಕ್ ಅಂತ ಪ್ರೂವ್ ಮಾಡಲಿ ಅವರು. ಮೀಡಿಯಾಗಳೆಲ್ಲ ಆಡಿಯೋ ಹಾಕ್ಕೊಳ್ತಿದ್ದಾರೆ, ಅದು ಜಮೀರ್ ಅವ್ರದ್ದು ಅಲ್ಲ ಅಂತ ಹೇಳಬೇಕಾಗತ್ತೆ, ಕ್ಲಾರಿಟಿ ಕೊಡಬೇಕಾಗತ್ತೆ. ಇಲ್ಲ ಅವರದ್ದೇ ಆಗಿದ್ದಲ್ಲಿ ಒಬ್ಬರು ಮಿನಿಸ್ಟರ್ ಇಂಥ ಸೆಟ್ಲ್ಮೆಂಟನ್ನು ಮಾಡ್ತಾರೆ, ರಾಜ್ಯದ ರೈತರಿಗೆ ಮೋಸ ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯನವ್ರು ಆ್ಯಕ್ಷನ್ ತಗೊಳ್ಳದೇ ಇದ್ದರೆ ಅಕ್ಷಮ್ಯ ಅಪರಾಧ ಆಗುತ್ತೆ. ನೀವು ರೈತ ವಿರೋಧಿ ಅಂತ ಅನ್ನಿಸ್ಕೊಳ್ತೀರಿ ಸಿದ್ದರಾಮಯ್ಯನವರೇ, ಮತ್ತು ವಂಚಕರನ್ನು ರಕ್ಷಿಸುವವರು ವಂಚಕರಾಗ್ತಾರೆ. ಈಗ ಆ ಮಂತ್ರಿಯ ತಲೆ ಕಾಯ್ದರೆ ನೀವು ಕೂಡ ಬಹಳ ದೊಡ್ಡ ದ್ರೋಹ ಮಾಡ್ದಂಗೆ ಆಗುತ್ತೆ ರಾಜ್ಯದ ಜನಕ್ಕೆ. ಮೊದಲೇ ಜಮೀರ್ ಅಹಮದ್ ಖಾನ್ ಅವ್ರ ವಿರುದ್ಧ ಸಿಕ್ಕಾಪಟ್ಟೆ ಆರೋಪ ಇತ್ತೀಚೆಗೆ. ಅವರ ಸ್ಪೆಷಲ್ ಆಫೀಸರು ಒಬ್ಬರು ಭ್ರಷ್ಟ ಅಂತ ಗುತ್ತಿಗೆದಾರರು ಮೊನ್ನೆ ವಾಗ್ದಾಳಿ ನಡೆಸಿದ್ರು. ರಿಟೈರ್ಡ್ ಎಂಜಿನಿಯರ್ ಕರ್ಕೊಂಡು ಬಂದು ಅವ್ರ ಮೇಲೆ ಆಲ್ರೆಡಿ ಲೋಕಾಯುಕ್ತದಲ್ಲಿ ಕೇಸ್ ಇದೆ. ಈ ಥರದವರನ್ನು, ಈ ಬೇರೆಯವ್ರನ್ನೆಲ್ಲ ಬಿಟ್ಟು ಈ ಭ್ರಷ್ಟನನ್ನೇ ತಂದು ದೊಡ್ಡ ಹುದ್ದೆ ಕೊಟ್ಟು ಕೂರಿಸ್ಕೊಂಡಿದ್ದಾರೆ ಜಮೀರು. ಅವ್ರ ಮೂಲಕ ಸಿಕ್ಕಾಪಟ್ಟೆ ಅಕ್ರಮ ನಡೀತಿದೆ ಅಂತ ಗುತ್ತಿಗೆದಾರರು, ಕಾಂಟ್ರಾಕ್ಟರ್ಸ್ ಸಿಡ್ದೆತ್ರಲ್ಲ ಬಿಲ್ಲು ಕಮಿಷನ್ನು ಅಂತ. ಮೊದಲು ಹೇಳಿದ್ದೆ ಜಮೀರ್ ಅವರ ಹೆಸರು, ಆಮೇಲೆ ಸುರ್ಜೇವಾಲಾ ಅವ್ರ ಕಂಪ್ಲೇಂಟ್ ಹೋಗಿತ್ತು, ಜಮೀರ್ ಅವರ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಗೋಲ್ಮಾಲ್ ನಡೀತಿದೆ ಅಂತ ಆರೋಪ ಕೇಳಿ ಬಂದಿತ್ತು. ಈಗ ನೋಡಿದ್ರೆ ಈ ಥರ ಸೆಟಲ್ಮೆಂಟ್ ಆಡಿಯೋ ಒಂದು ಬ್ಲಾಸ್ಟ್ ಆಗಿದೆ ಜಮೀರ್ ಅವರದ್ದು ಅಂತ ಹೇಳಲಾಗ್ತಿರೋದು ಈ ಹಂತಕ್ಕೆ ನಡೀತಿದೆಯಾ? ಹಾಗಾದರೆ ಮೊನ್ನೆ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಮುಖ್ಯಮಂತ್ರಿಗಳೇ, ಎಗ್ಗಿಲ್ಲದೆ ನಡೀತಿದೆ ಮರಳು ದಂಧೆ, ಸರ್ಕಾರದ ಬೊಕ್ಕಸಕ್ಕೆ 100 ಕೋಟಿ ನಷ್ಟ ಆಗಿದೆ, ಈ ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಪತ್ರ ಬರೆಯುವ ಮೂಲಕ ತೀರಾ ಮುಜುಗರ ಆಗೋಯ್ತು ಸರ್ಕಾರಕ್ಕೆ. ಆರ್ಥಿಕ ಸಲಹೆಗಾರರು, ಸೀನಿಯರ್ ಶಾಸಕರೊಬ್ಬರು ಅಸಹಾಯಕರಾಗಿ ಭ್ರಷ್ಟಾಚಾರ ಹೆಂಗಾದರೂ ನಿಲ್ಲಿಸಿ ಅಂತ CMನ ಗೋಗರಿಯೋದಂತೆ, ಶಾಸಕರುಗಳೇ ತಿರುಗಿ ಬೀಳೋದಂತೆ. ಇಲ್ಲಿ ನೋಡಿದ್ರೆ ಮಿನಿಸ್ಟರೇ ಈ ರೀತಿ ಡೀಲ್ ಮಾಡಿಸ್ತಿದ್ದಾರ ಹಾಗಾದರೆ ಅನ್ನುವಂಥ ವಿಚಾರ. ಈಗ ರಾಜ್ಯದ ಜನ ನಿಜಕ್ಕೂ ಇಂಥದ್ದು ನೋಡಿಕೊಂಡು ಮುಖ್ಯಮಂತ್ರಿಗಳು ಸುಮ್ಮನೆ ಇದ್ದರೆ ಜನ ಏನು ಮಾಡಬೇಕಾಗಾದ್ರೆ ನಿಮಗೆ ಆ ಪ್ರಶ್ನೆ ಬರುತ್ತಲ್ವ. ಕೈ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಮುಖಭಂಗಕ್ಕೆ ಕಾರಣ ಆಗುವಂಥ ಆಡಿಯೋ, ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತಾರಾ ಮುಖ್ಯಮಂತ್ರಿಗಳು, ಮಿನಿಸ್ಟರು? ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.